Today I am going to give you specially for young and energetic who are physically fit people who are eligible to police constable post. Good news, golden opportunity for them. Government of India is going to recruit around 9,195 CRPF police constable post. ನಿಮಗೆ ಗೊತ್ತಿರುವಂತೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ 9,195 ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ತಾ ಇದೆ. ಯಾರು SSLC ಪಾಸ್ ಆಗಿದ್ದಾರೆ, ಅದರ ಜೊತೆಯಲ್ಲಿ ITI ಡಿಫ್ರೆಂಟ್ ಕೇಡರ್ನಲ್ಲಿ ITI ಮಾಡಿದವರಿಗೆ ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್, ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ತರಬೇತಿ ಸರ್ಟಿಫಿಕೇಟ್ ಯಾರ ಹತ್ರ ಇದೆ ಅವರು ಕೂಡ ಎಲಿಜಿಬಲ್. ಇವರು ಈ ಒಂದು ಅವಕಾಶವನ್ನು ಕಳ್ಕೊಳ್ಬಾರ್ದು. ಯಾಕಂತಂದರೆ ಕರ್ನಾಟಕಕ್ಕೆ ಸುಮಾರು 471 ಪೋಸ್ಟ್ಗಳು ಮೀಸಲಾಗಿವೆ. ಓನ್ಲಿ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. 471 ಪೋಸ್ಟ್ ಆರ್ ರಿಸರ್ವ್ಡ್ ಫಾರ್ ಕರ್ನಾಟಕ ಕ್ಯಾಂಡಿಡೇಟ್ಸ್. ಜೊತೆಯಲ್ಲೇ ಅರೌಂಡ್ 79 ಪೋಸ್ಟ್ ರಿಸರ್ವ್ಡ್ ಫಾರ್ ಲೇಡೀಸ್. ಈವನ್ ಲೇಡೀಸ್ ಆಲ್ಸೋ, ಗರ್ಲ್ಸ್ ಆಲ್ಸೋ ಎಲಿಜಿಬಲ್ ಟು ನಾನು ಈಗಾಗಲೇ ಹೇಳಿದ ಹಾಗೆ CRPFನಲ್ಲಿ ಸುಮಾರು 9,195 ಪೋಸ್ಟ್ಗಳನ್ನು ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ 471 ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಮೀಸಲಾಗಿವೆ. ಆದ್ದರಿಂದ ಕರ್ನಾಟಕದ ಕ್ಯಾಂಡಿಡೇಟ್ಸ್ಗಳಿಗೆ ಹೆಚ್ಚಿನ ಅವಕಾಶ ಇದೆ. ಈ ಪೋಸ್ಟ್ಗಳು ಯಾವುವು ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಲು, ಅದ್ರ ಜೊತೆಯಲ್ಲಿ ಟೆಕ್ನಿಕಲ್ ಪೋಸ್ಟ್ಗಳಿರ್ತವೆ, ಟ್ರೇಡ್ಸ್ ಮ್ಯಾನ್ ಆ್ಯಂಡ್ ಪಾಯ್ನಿಯರ್ ಪೋಸ್ಟ್. ಈ ವಿಭಾಗದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಪ್ಲಿಕೇಶನ್, ಇಫ್ ಯು ವಾಂಟ್ ಟು ಅಪ್ಲೈ, ಅಪ್ಲಿಕೇಶನ್ ಸ್ಟಾರ್ಟ್ಸ್ ಫ್ರಮ್ 20th April to 19th May. ಇದೇ ತಿಂಗಳ 20ರಿಂದ ಮುಂದಿನ ತಿಂಗಳು ಮೇ ತಿಂಗಳ 19ರವರೆಗೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರ್ತದೆ. ನಾನೀಗಾಗಲೇ ಹೇಳಿದ ಹಾಗೆ ಲೇಡೀಸಿಗೂ ಕೂಡ ಇಲ್ಲಿ ಅವಕಾಶವಿದೆ, ಸಮಾನ ಅವಕಾಶವಿದೆ. ಇಲ್ಲಿ ಡಿಫ್ರೆಂಟ್ ಕೇಡರ್ಸ್ ಮಿಲಿಟ್ರಿಯಲ್ಲಿ ಅಂದರೆ CRPFನಲ್ಲಿ ಡಿಫ್ರೆಂಟ್ ಕೇಡರ್ಸಿಗೆ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ನೀವು ITIನಲ್ಲಿ ಯಾವ ಕೇಡರ್ನಲ್ಲಿ ನೀವು ITI ಮಾಡಿರ್ತೀರೋ ಅಲ್ಲಿ ಹೆಚ್ಚಿನ ಅವಕಾಶ ಇರ್ತದೆ. ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಿರ್ತಾರಲ್ಲ ಅವರಿಗೂ ಸಮಾನ ಅವಕಾಶವಿದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನಾನು ಈಗಾಗಲೇ ಹೇಳಿದ ಹಾಗೆ SSLC ಪ್ಲಸ್ ITI ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು. ಇಲ್ಲಿ ಸೇಮ್ ರಿಸರ್ವೇಷನ್ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಅಪ್ಲೈ ಆಗುವ ಹಾಗೆ ಇಲ್ಲಿ ರಿಸರ್ವೇಷನ್ ಇರುತ್ತೆ. SC ST OBC EWS ಮತ್ತು ಲೇಡೀಸ್ ಇವರೆಲ್ಲರಿಗೂ ಕೂಡ ರಿಸರ್ವೇಷನ್ ಇದೆ. ರಿಸರ್ವೇಷನ್ ಕ್ಲೇಮ್ ಮಾಡುವವರು ನಿಮ್ಮ SC ST OBC ಸರ್ಟಿಫಿಕೇಟ್ಗಳನ್ನು ಅಥವಾ EWS ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಎನ್ಕ್ಲೋಸ್ ಮಾಡಬೇಕಾಗ್ತದೆ. ಏಜ್ ಲಿಮಿಟ್ ನೋಡಿ, ಇವು ಕಾನ್ಸ್ಟೇಬಲ್ ಹುದ್ದೆ ಆಗಿರೋದರಿಂದ ಏಜ್ ತುಂಬ ಕಡಿಮೆ ಏಜ್ನವರಿಗೆ ತೆಗೆದುಕೊಳ್ತಾರೆ. ಡ್ರೈವರ್ ಪೋಸ್ಟ್ಗಳಿಗೆ ಮಾತ್ರ 21ರಿಂದ 27 ವಯಸ್ಸಿನವರೆಗೆ ಅವಕಾಶವಿದ್ದರೆ ಉಳಿದ ಎಲ್ಲ ಪೋಸ್ಟ್ಗಳು 18ನೇ ವಯಸ್ಸಿನಿಂದ 18 to 23 ಆ ಟೈಮ್ನಲ್ಲಿ 18 ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 23 ಇಯರ್ಸ್. ಈ ಏಜ್ ಗ್ರೂಪ್ನವರು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಫೀಸ್ 100 ರೂಪೀಸ್ ಇದೆ. ಎಕ್ಸೆಪ್ಟ್ SC ST ಆ್ಯಂಡ್ ಲೇಡೀಸ್. SC ST ಮತ್ತು ಗರ್ಲ್ಸ್ಗೆ ಈ ಫೀಸ್ನಿಂದ ವಿನಾಯಿತಿ ನೀಡಲಾಗಿದೆ. ಉಳಿದವರಿಗೆ 100 ರೂಪೀಸ್ ಫೀಸನ್ನು ನೀವು ಅಪ್ಲಿಕೇಶನ್ ಜೊತೆ ಕಳಿಸ್ಬೇಕಾಗ್ತದೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡಿ, ಇದು ಇಂಪಾರ್ಟೆಂಟ್. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮಗೆ. SSLC ಆದವರಿಗೆ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇಲ್ಲಿ ಮತ್ತು ಫಿಸಿಕಲ್ ಫಿಟ್ನೆಸ್ ನೋಡಿ, CBT ಇರ್ತದೆ, ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್. ಇವೆರಡು ಟೆಸ್ಟ್ಗಳ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತದೆ. CBTಯಲ್ಲಿ ನಿಮಗೆ 2 hours ಥಿಯರಿ ಪೇಪರನ್ನು ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಹೆಚ್ಚಾಗಿ ಜನರಲ್ ನಾಲೆಜ್, ಮೆಂಟಲ್ ಎಬಿಲಿಟಿ, ರೀಸನಿಂಗ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಅಥವಾ ಹಿಂದಿ ಈ ಸಬ್ಜೆಕ್ಟ್ಗಳ ಒಳಗೊಂಡಂತೆ ಸಾಧಾರಣ ಕ್ವಶನ್ಗಳು, ಸಾಮಾನ್ಯವಾಗಿ SSLC ಮಟ್ಟದವರೆಗಿನ ಪ್ರಶ್ನೆಗಳು ಇರ್ತವೆ. ನೀವು
ಇದು ಎಮ್ ಸಿ ಕ್ಯೂ ಮಾದರಿಯಲ್ಲಿ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಅಂತ ಇರ್ತವೆ. ಇಲ್ಲಿ 4 ಕ್ವಶನ್ಗಳಲ್ಲಿ ಸರಿಯಾದ ಒಂದು ಆನ್ಸರನ್ನು ನೀವು ಟಿಕ್ ಮಾಡಬೇಕಾಗುತ್ತದೆ. ರಾಂಗ್ ಟಿಕ್ ಮಾಡಿದರೆ, ತಪ್ಪು ಆನ್ಸರ್ ಆದರೆ ನಿಮಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಆದ್ದರಿಂದ ನಿಮಗೆ ಸರಿಯಾಗಿ ಗೊತ್ತಿದ್ದಲ್ಲಿ ಮಾತ್ರ ನೀವು ಆನ್ಸರ್ ಮಾಡಬೇಕಾಗುತ್ತದೆ. ಡೌಟ್ ಇದ್ದುದನ್ನು ಬಿಡುವುದು ಒಳ್ಳೆಯದು. ಈ ಟೆಸ್ಟ್ ನಿಮಗೆ ಕರ್ನಾಟಕದಲ್ಲಿರುವ ಗ್ರೂಪ್ ಸೆಂಟರ್ CRPF ಯಲಹಂಕ, ಬೆಂಗಳೂರಿನ ಯಲಹಂಕದಲ್ಲಿರುವ CRPF ಆಫೀಸ್ನಲ್ಲಿ ಈ ಸೆಲೆಕ್ಷನ್ ಪ್ರೊಸೀಜರ್ ನಡೀತದೆ. ಕರ್ನಾಟಕದಲ್ಲಿ ಸುಮಾರು 471 ಹುದ್ದೆಗಳಿರುವುದರಿಂದ ಸಾಕಷ್ಟು ಅವಕಾಶಗಳಿದ್ದಾವೆ. ಯಾರು ಫಿಸಿಕಲಿ ಫಿಟ್ ಇದ್ದೀರಿ, ಯಾರ ಹತ್ರ ITI ಸರ್ಟಿಫಿಕೇಟ್ಸ್ ಎಲ್ಲ ಇದ್ದಾವೆ, ಖಂಡಿತವಾಗಿ ಅಪ್ಲೈ ಮಾಡಿ. ಇದು ಒಳ್ಳೆಯ ಹುದ್ದೆಗಳಿಗೆ ಅವಕಾಶ ಇರ್ತದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದರಿಂದ ತುಂಬ ಅನುಕೂಲತೆಗಳು ಮುಂದೆ ನಿಮಗೆ ಸಿಗ್ತವೆ. ಅಲ್ಲಿಂದ ರಿಟೈರ್ಡ್ ಆಗಿ ಬಂದ ಮೇಲೂ ಕೂಡ ನಿಮಗೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಒಳ್ಳೊಳ್ಳೆ ಹುದ್ದೆಗಳು ಸಿಗುವ ಎಲ್ಲ ಅವಕಾಶಗಳಿರುವುದರಿಂದ ಈ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ಯು ವಿಸಿಟ್ ದ CRPF advertisement and then find out the detailed information. Accordingly, you apply for the post.